ವೀಕ್ಷಕರೇ, ಈ ದೇಶದ ಉದ್ದಗಲಕ್ಕೂ ಎಷ್ಟೋ ಲಕ್ಷಾಂತರ ಗುಡಿ ಗೋಪುರಗಳು ಇದ್ದಾವೆ. ಆದರೆ ನಮ್ಮಲ್ಲಿ ಹೆಚ್ಚಿನವರು ಹೋಗೋದು ಆಂಧ್ರದ ತಿರುಪತಿ. ಒಂದು ಮುಡಿ ಕೊಡಬೇಕಂದರೂ ಅಥವಾ ಏನಾದರೂ ಹರಕೆ ಕೊಡಬೇಕಂದರೂ ಜನಕ್ಕೆ ಮೊದಲು ನೆನಪಾಗೋದೇ ಈ ತಿರುಪತಿ ದೇವಸ್ಥಾನ. ಇಷ್ಟು ಫೇಮಸ್ ಆಗಿರುವ ತಿರುಪತಿ ದೇವಸ್ಥಾನ ತಮಿಳುನಾಡಿನವರು ಮೂಲತಃ ನಮ್ಮದೇ ಅಂತ ವಾದಿಸುವ ಸಂಗತಿ ನಿಮಗೆ ಗೊತ್ತಾ? ತಿರುಪತಿ ದೇಗುಲ ವಿಶ್ವದಲ್ಲಿ ಅತಿ ಹೆಚ್ಚು ರಿಸರ್ಚ್ಗಳಿಗೆ ಒಳಗಾದ ಸಂಗತಿ ನಿಮಗೆ ಗೊತ್ತಾ? ಬನ್ನಿ ವೀಕ್ಷಕರೇ, ಇಂತಹ ಅನೇಕ ಸಂಗತಿಗಳಲ್ಲಿ ವಿಶೇಷವೆನಿಸಿದ ತಿರುಪತಿ ದೇಗುಲ ಕುರಿತಾಗಿ ಒಂದಷ್ಟು ಸ್ವಾರಸ್ಯಕರ ಹಾಗೂ ಹಿಂದೆಂದೂ ಕೇಳಿರದ ಅಚ್ಚರಿಯ ಮಾಹಿತಿಗಳನ್ನು ಮುಂದೆ ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ 1950ರ ಸಮಯದಲ್ಲಿ ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿ ಜಾರಿ ಇದ್ದ ಕಾಲದಲ್ಲಿ ಆಂಧ್ರ ಹಾಗೂ ತಮಿಳುನಾಡು ಗಡಿಗಳು ಈಗಿನಂತೆ ವರ್ಗೀಕಗೊಂಡಿರಲಿಲ್ಲ. ಈ ಸಮಯದಲ್ಲಿ ಎಲ್ಲ ಕಡೆ ಪ್ರಾಂತೀಯ ಒಕ್ಕೂಟ ಚರ್ಚೆ ಏರ್ಪಟ್ಟಾಗ ತೆಲುಗುನವರು ಕೂಡ ನಾವು ಇತರರೊಂದಿಗೆ ಇರುವುದಿಲ್ಲ ಎಂದು ಆಗ್ರಹಿಸಿ ನಮಗೆ ಪ್ರತ್ಯೇಕವಾದ ರಾಜ್ಯ ಬೇಕಾ ಅಂತ ಪಟ್ಟನ್ನು ಹಿಡಿತಾರೆ. ಆಗ ತಮಿಳುನಾಡು ಮತ್ತು ಆಂಧ್ರ ಗಡಿ ನಿರ್ಧರಿಸುವಾಗ ತಮಿಳುನಾಡಿಗೆ ಚೆನ್ನೈನ ರಾಜಧಾನಿ ಮಾಡಿ ಆಂಧ್ರದಲ್ಲಿದ್ದ ತಿರುಪತಿನ ಆಂಧ್ರಕ್ಕೆ ಬಿಟ್ಟುಕೊಡಲಾಯಿತು. ಎಲ್ಲರಿಗೂ ಸೀಮಿತವಾಗಿದ್ದ ತಿರುಪತಿ ಯಾವಾಗ ಆಂಧ್ರದ ಪಾಲಾಯಿತೋ ತಮಿಳುನಾಡಿನವರು ತಿರುಪತಿ ನಮ್ಮದು, ನಮಗೆ ಬೇಕು, ನಮಗೆ ಸೇರಿದ್ದು ಎಂದು ಹೋರಾಟ ನಡೆದವು. ಆಗ ಗಡಿ ನಿರ್ಧಾರಕ ಸಮಿತಿ ತಮಿಳುನಾಡಿನ ಜನರನ್ನು ಶಾಂತಗೊಳಿಸಲು ತಿರುತ್ತಣಿ ನಗರವನ್ನು ಕೊಟ್ಟು ಅದರ ಮುರುಘ ದೇವಾಲಯ ಇನ್ನ ಮೇಲೆ ತಮಿಳುನಾಡಿನವರದ್ದು ಎಂದು ಘೋಷಿಸಿದರು. ಇನ್ನು ಎರಡನೆಯದು, ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹಕ್ಕೆ ಪ್ರತಿದಿನ ಬೆಳಗ್ಗೆ ನಡೆಯುವ ಅಭಿಷೇಕಕ್ಕೆ ಬಳಕೆಯಾಗುವಂಥ ವಿಧ ವಿಧವಾದ ವಸ್ತು ಹಾಗೂ ಸಾಮಗ್ರಿಗಳು ಎಲ್ಲ ಬೇರೆ ಬೇರೆ ದೇಶದಿಂದ ಇಲ್ಲಿಗೆ ಬರ್ತವೆ. ಉದಾಹರಣೆಗೆ, ಸ್ವಾಮಿಗೆ ಬಳಕೆಯಾಗುವ ಕುಂಕುಮ ಪುಡಿ ಸ್ಪೇನ್ ದೇಶದಿಂದ ಬಂದರೆ ಅಲ್ಲಿ ಬಳಕೆಯಾಗುವ ಕಸ್ತೂರಿ ನೇಪಾಳದಿಂದ ಬರುತ್ತೆ. ಹಾಗೂ ಪೂಜಾ ಸುಗಂಧ ದ್ರವ್ಯಗಳೆಲ್ಲ ಈ ಚೀನಾ ಹಾಗೂ ಪ್ಯಾರಿಸ್ನಿಂದ ಬರ್ತವೆ. ನೀವು ಟಿವಿನಲ್ಲಿ ಪ್ರತಿದಿನ ಸ್ವಾಮಿಯ ಅಭಿಷೇಕ ನೋಡಬಹುದು. ಪ್ರತಿದಿನ ಅಭಿಷೇಕಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ಅಭಿಷೇಕ ನಡೆಸಲಾಗುತ್ತದೆ ಎಂಬ ವಿಷಯ ಈಗಲೂ ಬಹುಶಃ ಅನೇಕರಿಗೆ ಗೊತ್ತಿಲ್ಲ. ಇನ್ನು ಮೂರನೇ ಸಂಗತಿ, ವಿಶ್ವದಲ್ಲಿ ಎಷ್ಟೋ ದೇಗುಲಗಳು, ಪೂಜಾ ಮಂದಿರಗಳು ಇದ್ದಾವೆ. ಆದರೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹರಿದು ಬರುವ ಏಕೈಕ ದೇಗುಲ ನಮ್ಮ ತಿರುಪತಿ. ಇಲ್ಲಿ ಒಂದು ದಿನಕ್ಕೆ ಸುಮಾರು ಸರಾಸರಿ 75,000ಕ್ಕೂ ಹೆಚ್ಚು ಭಕ್ತಾದಿಗಳು ಭೇಟಿ ಕೊಡ್ತಾರೆ ಗೊತ್ತಾ? ಇದು ಕಳೆದ ಹೊಸ ವರ್ಷಕ್ಕೆ ಬಂದವರು. ಸಾಮಾನ್ಯವಾಗಿ ಪ್ರತಿದಿನ ಅಂದಾಜು 50,000 ಜನ ಇಲ್ಲಿಗೆ ನಿತ್ಯ ಬರ್ತಾರೆ. ವೀಕ್ಷಕರೇ, ಇನ್ನು ನಾಲ್ಕನೆಯದು, ನೀವು ತಿಳಿಯಬೇಕಾದದು ತಿರುಪತಿಯಲ್ಲಿ ನಡೆಯುವ ವಿಶೇಷ ಪೂಜಾ ಕಾರ್ಯ ಬಗ್ಗೆ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಅಷ್ಟಬಂಧನ ಮಹಾಸಂಪ್ರೋಕ್ಷಣಂ ಎಂಬ ಸೆರೆಮನಿ ಒಂದು ಅದರ ವಿಶೇಷಗಳಲ್ಲಿ ಒಂದು. ಇದು 12 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ. ಈ ಸಮಯದಲ್ಲಿ ದೇವಸ್ಥಾನದ ಕೆಲವು ಆಲ್ಟರೇಷನ್ ಕಾರ್ಯಗಳಿಗೆ ಅದರ ಮುಖ್ಯಸ್ಥರು ಗಮನಹರಿಸಿ ದೇವಸ್ಥಾನದ ಕಂಪ್ಲೀಟ್ ಚೆಕಪ್ಪನ್ನು ಮಾಡ್ತಾರೆ. ಈ ಟೈಮಲ್ಲಿ ಭಕ್ತಾದಿಗಳನ್ನು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬಿಡಲಾಗುತ್ತದೆ. ಇನ್ನು ಐದನೇ ಸಂಗತಿ, ತಿರುಪತಿಯಲ್ಲಿ ಭಕ್ತಾದಿಗಳು ಕೊಡುವ ಕೂದಲಿನ ಸಂಗ್ರಹ ಅಲ್ಲಿನ ದೇಗುಲಕ್ಕೆ ಭಾರೀ ಆದಾಯ ತಂದುಕೊಡುತ್ತೆ. ಈ ಕೂದಲನ್ನು ಅವರೇನು ಮಾಡ್ತಾರೆ, ಅವರಿಗೇನು ಉಪಯೋಗ ಅಂತ ಕೇಳಿದ್ರೆ ಅದರಿಂದ ವಿಗ್, ಬ್ಯಾಗ್ ಹಾಗೂ ಇತರ ವಸ್ತುಗಳನ್ನು ತಯಾರಿಸ್ತಾರೆ. ಹೀಗಾಗಿ ಏಷ್ಯಾ, ಯುರೋಪ್ ಕಡೆಗಳಲ್ಲಿ ಭಾರೀ ಬೇಡಿಕೆ ಇದೆ. ಈ ಎಲ್ಲ ಭಕ್ತಾದಿಗಳ ಕೂದಲನ್ನು ತಿರುಪತಿ ಪ್ರಧಾನರು ಆನ್ಲೈನ್ನಲ್ಲಿ ಹರಾಜು ಹಾಕುತ್ತಾರೆ. ಅದು ಕೂಡ ಎಷ್ಟು ಗೊತ್ತಾ? ಭರ್ತಿ 200ರಿಂದ 250 ಕೋಟಿ ರೂಪಾಯಿಗೆ. ಇನ್ನು ಆರನೇ ಆಸಕ್ತಿ ಸಂಗತಿ ಏನೆಂದರೆ, ಒಂದು ವರ್ಷಕ್ಕೆ ತಿರುಪತಿ ತನ್ನ ಎಲ್ಲ ಮೂಲಗಳಿಂದ ಗಳಿಸುವ ಹಣದ ಮೂಲ ಎಷ್ಟು ಗೊತ್ತಾ? ಬರೋಬ್ಬರಿ 3,000 ಕೋಟಿಗೂ ಹೆಚ್ಚು. ಈ ಮೂಲಕ ತಿರುಪತಿಯು ವಿಶ್ವದ ರಿಚೆಸ್ಟ್ ಟೆಂಪಲ್ಗಳಲ್ಲಿ ಒಂದಾಗಿದ್ದು ಅತಿ ಹೆಚ್ಚು ಹಣ ಗಳಿಸುವ ನಂಬರ್ 1 ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಏಳನೇ ಅಚ್ಚರಿಯ ವಿಷಯ ಏನೆಂದರೆ, ವೀಕ್ಷಕರೇ, ನೀವು ನೋಡೇ ಇರ್ತೀರ ಸ್ವಾಮಿಗೆ ಚಿನ್ನದ ಕಿರೀಟ ಕೊಡೋದು, ಬಟ್ಟೆ ಕೊಡೋದು. ವೀಕ್ಷಕರೇ, ತಿರುಪತಿಗೆ ಬಟ್ಟೆಯನ್ನು ಸ್ಪಾನ್ಸರ್ ಮಾಡೋದನ್ನು ನೀವು ನೋಡೇ ಇರ್ತೀರ. ನೀವು ಕೊಟ್ಟ ಆ ಬಟ್ಟೆ ಸ್ವಾಮಿಯ ಮೈ ಮೇಲೆ ಬೀಳುವುದಕ್ಕೆ ಭರ್ತಿ 10 ವರ್ಷದವರೆಗೂ ಕಾಯಬೇಕು. ಹೌದು, ನೀವು ಇವತ್ತೇ ಸ್ವಾಮಿ ಅಲಂಕಾರಕ್ಕೆ ದೈವವನ್ನು ಬುಕ್ ಮಾಡಿಕೊಂಡರೂ ನೀವು ಕಾಯಬೇಕಾದಂಥ ಅವಧಿ ಭರ್ತಿ 10 ವರ್ಷ. ವೀಕ್ಷಕರೇ, ಇನ್ನು 8ನೇ ಅಚ್ಚರಿಯ ಹಾಗೂ ವಿಸ್ಮಯಕಾರಿ ವಿಷಯ, ತಿರುಪತಿಯಲ್ಲಿ ಬಳಕೆಯಾಗುವ ಹಾಲಿನಿಂದ ತಯಾರಾದ ಆಹಾರ ಪರಿಕರಗಳೆಲ್ಲ ತಿರುಪತಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಅಜ್ಞಾತ ಹಾಗೂ ನಿಗೂಢ ಹಳ್ಳಿಯೊಂದರಿಂದ ಬರುತ್ತದೆ ಅಂತೆ. ಇದು ಇಲ್ಲಿಂದನೇ ಬರ್ತವೆ ಹಾಗೂ ಇಲ್ಲಿಂದನೇ ಕಂಪಲ್ಸರಿ ಬರಬೇಕು ಎಂಬ ನಿಯಮ ಪುರಾತನ ಕಾಲದಿಂದ ಇದೆಯಂತೆ. ಈ ನಿಗೂಢ ಹಳ್ಳಿಗೆ ಯಾರು ಕೂಡ ಸೂಕ್ತ ಅನುಮತಿ ಇಲ್ಲದೆ ಹೋಗುವಂತಿಲ್ಲ ಹಾಗೂ ಅಲ್ಲಿಂದ ಬರುವಂತಿಲ್ಲ. ವೀಕ್ಷಕರೇ, ಹೀಗೆ ಇನ್ನೂ ಅನೇಕ ಅಚ್ಚರಿಯ ಸಂಗತಿಗಳು, ನಂಬಿಕೆಗಳು,
ಪ್ರತೀತಿಗಳು ಅನಾದಿ ಕಾಲದಿಂದನೂ ಚಾಲ್ತಿಯಲ್ಲಿವೆ. ವೀಕ್ಷಕರೇ, ತಿರುಪತಿ ದೇವಸ್ಥಾನ ಯಾವುದೇ ಭಾಷೆ ರಾಜ್ಯಕ್ಕಷ್ಟೇ ಸೀಮಿತ ಅಲ್ಲದೆ ಭಕ್ತಿ ಇರುವ ಎಲ್ಲರಿಗೂ ಇದು ಪೂಜ್ಯನೀಯವಾದ ಸ್ಥಳ ಹಾಗೂ ಮುಂದೆ ಕೂಡ ಇದು ಜನರ ಕಷ್ಟ ಕಳೆಯುವ ಪರಮ ಪವಿತ್ರ ಧಾರ್ಮಿಕ ಸ್ಥಳವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದ.